MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಆಲಿಕಲ್ಲು ಮಳೆಗೆ ಆಗಸದಲ್ಲಿದ್ದಾಗಲೇ ವಿಮಾನ ತುರ್ತು ಭೂಸ್ಪರ್ಶ, ಸುಂಟರಗಾಳಿಗೆ ಸಿಲುಕಿ ರಾಷ್ಟ್ರ ರಾಜಧಾನಿಯಲ್ಲಿ ಅಲ್ಲೋಲ ಕಲ್ಲೋಲ. ಪಾಕ್ ಉಗ್ರವಾದ ವಿಶ್ವಕ್ಕೆ ತಿಳಿಸಲು ಹೊರಟ ಭಾರತದ ಸಂಸದರು. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ನಲ್ಲಿ. ಆಕಾಶದಲ್ಲೇ ಇರುವಾಗಲೇ ಭಾರೀ ಗಾಳಿ ಆಲಿಕಲ್ಲು ಮಳೆಯಿಂದಾಗಿ ಇಂಡಿಗೋ ವಿಮಾನ ತುರ್ತು ಭೂಸ್ಪರ್ಶಿಸಿದೆ. ಆಲಿಕಲ್ಲು ಮಳೆಯಿಂದಾಗಿ ವಿಮಾನದ ಮುಂಭಾಗಕ್ಕೆ ಹೊಡೆತ ಬಿದ್ದಿದೆ. ಇದರಿಂದ ಮುಂದಿನ ಭಾಗ ಅರ್ಧ ಜಖಮ್ಮಾಗಿದೆ. ವಿಮಾನದೊಳಗಿದ್ದ ಪ್ರಯಾಣಿಕರಿಗೆ ಜೀವ ಭಯ ಉಂಟಾಗಿತ್ತು. ಅದೃಷ್ಟವಶಾತ್ ವಿಮಾನದಲ್ಲಿದ್ದ 227 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಕಳೆದ ರಾತ್ರಿ ಭಾರೀ ಸುಂಟರಗಾಳಿಯ ಹೊಡೆತಕ್ಕೆ ಅಲ್ಲೋಲ ಕಲ್ಲೋಲವಾಗಿದೆ. ಸಂಜೆ ವೇಳೆಗೆ ಮರಳು ಮಿಶ್ರಿತ ಭಾರೀ ಮಳೆಗಾಳಿಯಾಗಿದೆ. ಮರಳು ಮಿಶ್ರಿತ ಗಾಳಿ ಅದ್ಯಾವ ಪರೀತಿ ಅಂದ್ರೆ ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದ್ರೆ ಮೆಟ್ರೋ ರೈಲು ಸೇವೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಇಷ್ಟೇ ಅಲ್ಲ, ಹಲವೆಡೆ ವಾಹನಗಳ ಮೇಲೆ ಮರಗಳು ಬಿದ್ದಿವೆ. ಇದರ ಜೊತೆಗೆ ಆಲಿಕಲ್ಲು ಮಿಶ್ರಿತ ಮಳೆಯಾಗಿದ್ದು ದೆಹಲಿ ಮಂದಿಯನ್ನ ಅಕ್ಷರಶಃ ನಡುಗುವಂತೆ ಮಾಡಿದೆ. ನಾಳೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಆರ್ಸಿಬಿ ಕದನ. ಮಳೆಯಿಂದಾಗಿ ಬೆಂಗಳೂರಿನಿಂದ ಲಕ್ನೋಗೆ ಶಿಫ್ಟ್ ಆಯಿತು ಮ್ಯಾಚ್. ಇನ್ನು ನೆಟ್ಸ್ನಲ್ಲಿ ಆರ್ಸಿಬಿ ಹುಡುಗರ ಸಮರಾಭ್ಯಾಸ. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ನಲ್ಲಿ. ನಾಳೆ ಆರ್ಸಿಬಿಯ 13ನೇ ಲೀಗ್ ಪಂದ್ಯ ನಡೆಯಲಿದೆ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಪಂದ್ಯ ನಡೆಯಲಿದ್ದು ಆರ್ಸಿಬಿ ಹುಡುಗರು ನೆಟ್ಸ್ನಲ್ಲಿ ಭರ್ಜರಿ ಸಮರಾಭ್ಯಾಸ ನಡೆಸಲಿದ್ದಾರೆ. ಎಸ್ಆರ್ಎಚ್ ವಿರುದ್ಧದ ಈ ಪಂದ್ಯ ಗೆಲ್ಲುವ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಮತ್ತೆ ನಂಬರ್ 1 ಸ್ಥಾನಕ್ಕೆ ಜಿಗಿಯೋಕೆ ಆರ್ಸಿಬಿ ಸಜ್ಜಾಗಿದೆ. ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ಆರ್ಸಿಬಿ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯವನ್ನ ಲಕ್ನೋನ ಏಕನಾ ಸ್ಟೇಡಿಯಂಗೆ ಸ್ಥಳಾಂತರಿಸಲಾಗಿದೆ. ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಅಬ್ಬರಿಸುತ್ತಿರುವುದರಿಂದ ಈ ಪಂದ್ಯವನ್ನ ಲಕ್ನೋಗೆ ಸ್ಥಳಾಂತರಿಸಲಾಗಿದೆ. ಮೇ 17ರ ಆರ್ಸಿಬಿ ವರ್ಸಸ್ ಕೆಕೆಆರ್ ಪಂದ್ಯ ಕೂಡ ಮಳೆ ಕಾರಣಕ್ಕೆ ರದ್ದಾಗಿತ್ತು. ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯ ಆಡೋದಕ್ಕೆ ಈಗಾಗಲೇ ಆರ್ಸಿಬಿ ಆಟಗಾರರು ಲಕ್ನೋನ ಏಕನಾ ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಂದು ಅಭ್ಯಾಸ ನಡೆಸಲಿರೋ ಆರ್ಸಿಬಿ ಹುಡುಗರು ಗೆಲುವಿನ ರಣತಂತ್ರವನ್ನ ಹೆಣೆಯಲಿದ್ದಾರೆ. ಪ್ಲೇ ಆಫ್ಗೆ ಈಗಾಗಲೇ ಆರ್ಸಿಬಿ ಸೇರಿದಂತೆ 3 ತಂಡಗಳು ಪ್ರವೇಶಿಸಿವೆ. ಇದೀಗ ನಿನ್ನೆ ನಡೆದ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಗೆದ್ದು ಮುಂಬೈ ಇಂಡಿಯನ್ಸ್ ಕೂಡ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. 4ನೇ ಸ್ಥಾನವನ್ನ ಮುಂಬೈ ತಂಡ ಖಚಿತಪಡಿಸಿಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಸೋಲೋ ಮೂಲಕ ಡೆಲ್ಲಿ ತಂಡ ಈ ಬಾರಿಯ ಐಪಿಎಲ್ ರೇಸ್ನಿಂದ ಹೊರಬಿದ್ದಿದೆ. ಇನ್ನುಳಿದ 1 ಪಂದ್ಯ ಗೆದ್ರೂ ಡೆಲ್ಲಿಯ ಅಂಕ 15 ಆಗಲಿದೆ. ಆದ್ರೆ ಮುಂಬೈ ತಂಡ ಈಗಾಗಲೇ 16 ಅಂಕ ಗಳಿಸಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.